ಶ್ರೀಯುಕ್ತ ಇಂಜಿನಿಯರಿಂಗ್ ಕಾಲೇಜು ಸಿಎಂಆರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 23ನೇ ಪದವಿ ಪ್ರದಾನ ಸಮಾರಂಭ ಜರುಗಿತು. ಬೆಂಗಳೂರಿನ ಐಟಿಪಿಎಲ್ ರಸ್ತೆಯಲ್ಲಿರುವ ಸಿಎಂಆರ್ ಐಟಿ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ 2025-26ನೇ ಸಾಲಿನ ಇಂಜಿನಿಯರಿಂಗ್ ಮತ್ತು ಎಂಸಿಎ ಪದವಿ ಪೂರೈಸಿದ 1222 ವಿದ್ಯಾರ್ಥಿಗಳು ಪದವಿಯನ್ನ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಬಯೋಪಿಕ್ನ ಸಂಸ್ಥಾಪಕರು ಮತ್ತು ಸಿಇಒ ರಿಷಿ ಪರ್ದಲ್ ಹಾಗೂ ಸಿಎಂಆರ್ ಸಮೂಹ ಸಂಸ್ಥೆಗಳ ಹಾಗೂ ಸಿಎಂಆರ್ ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಡಾಕ್ಟರ್ ಕೆಸಿ ರಾಮಮೂರ್ತಿ ಅವರು ವಿದ್ಯಾರ್ಥಿಗಳಿಗೆ ಪದವಿಯ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಿದರು. ಇದೇ ವೇಳೆ ಮಾತನಾಡಿದ ರಿಷಿ ಪರ್ದಲ್, ವಿದ್ಯಾರ್ಥಿಗಳು ಜೀವನ ಪರ್ಯಂತ ಕಲಿಕೆ, ನಾಯಕತ್ವದ ಗುಣಗಳು ಮತ್ತು ಕೌಶಲ್ಯ ವೃತ್ತಿಗೆ ಸದಾ ಸಿದ್ಧರಿರಬೇಕು ಅಂತ ಕರೆ ನೀಡಿದರು. ಐಟಿಯ 23ನೇ ಘಟಿಕೋತ್ಸವ ಸಮಾರಂಭ 1000ರಿಂದ 1500 ಜನ ವಿದ್ಯಾರ್ಥಿಗಳು ಈ ಒಂದು ಸ್ಥಳದಿಂದ ಹೊರ ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ದಾರೆ. 95% ಜನ ಅತ್ಯಂತ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿ ಒಳ್ಳೆಯ ಸ್ಥಾನಮಾನಗಳನ್ನು ಸಂಪಾದಿಸಿ ದೇಶಕ್ಕೆ, ನಮ್ಮ ಈ ಒಂದು ಸಿಎಂಆರ್ ಐಟಿಗೆ ಮತ್ತು ನಮಗೆಲ್ಲರೂ ಕೂಡ ಒಂದು ಹೆಮ್ಮೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ, ದೇಶದ ವಿವಿಧ ಕಡೆಯಿಂದ, ನೇಪಾಳದಿಂದ, ಬೇರೆ ಬೇರೆ ದೇಶಗಳಿಂದಲೂ ಸಹ ಬಂದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬಹುಶಃ ಸಿಎಂಆರ್ ಐಟಿ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಸಾಕಷ್ಟು ಒಳ್ಳೆಯ ಹೆಸರು ಮಾಡಿದ್ದು, ಇನ್ನೂ ಹೆಚ್ಚಿನ ಪ್ರಗತಿಯನ್ನು, ಜನರಿಗೆ ಉಪಯೋಗತಕ್ಕಂತಹ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುತ್ತೆ. ನಮಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ, ಮೈ ಫ್ಯಾಕಲ್ಟಿ ತುಂಬ ಕಮಿಟೆಡ್ ಆಗಿ, ತುಂಬ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಸಾಕಷ್ಟು I'm very happy to be here. Today is the 23rd graduation ceremony for CMRIT, and the students displayed a lot of energy. I'm sure with the kind of training and the values that have been inculcated in them during the course of their 4 years here, they will be excellent additions to India's citizens and make a difference to our problems, create prosperity for the nation, and drive all of us forward with lots of values and integrity.